ಏನಾಗಿದೆ ಅತ್ತೆಗೆ? ಯಾವತ್ತೂ ಈ ರೀತಿ ಮಾಡಿರ್ಲಿಲ್ವಲ್ಲ. ಫಸ್ಟ್ ಟೈಮ್ ಈ ತರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾವ ಊರಿಗೆ ಹೋಗಿದ್ದಾರೆ? ನಾಟ್ ರೀಚಬಲ್ ಬರ್ತಿದ್ಯಲ್ಲ. ನನ್ನ ನಂಬರಿಗೆ ಟ್ರೈ ಮಾಡು. ನಿನ್ಗೋಸ್ಕರ ಯಾವಾಗ್ಲೂ ಈ ಫೋನ್ 24/7 ಫ್ರೀ ಆಗಿರುತ್ತೆ. ನೋಡು, ನಿಂಗೆ ತಮಾಷೆ ಮಾಡಕ್ ಬೇರೆ ಟೈಮ್ ಇಲ್ವಾ ನಿಂಗೆ? ಟೆನ್ಷನ್ ಇದ್ದಾಗ್ಲೇ ತಮಾಷೆ ಮಾಡ್ಬೇಕು. ನಾನು ಏನೋ ಟೆನ್ಷನ್ ಅಲ್ಲಿದ್ದೀನಿ, ಸುಮ್ಮನೆ ಹೋಗ್ಬಿಡು. ಏನ್ ಟೆನ್ಷನ್? ಕೈ ತೆಗಿ. ಏನ್ ಟೆನ್ಷನ್ ಅಂತ ಹೇಳು. ಕೈ ತೆಗಿಯಿಂದೆ. ತೆಗಿಯಲ್ಲ. ಏಯ್, ಏನ್ ಟೆನ್ಷನ್ ಅಂತ ಹೇಳ್ಬಿಟ್ಟು ಹೋಗೋ. ಅತ್ತೆ ಮುಖ ನೋಡ್ದೆ ನನ್ ಕೈಲಿರಕ್ ಆಗ್ತಿಲ್ಲ. ಅಷ್ಟೇ ತಾನೆ. ನೆಕ್ಸ್ಟ್ ಟೈಮ್ ಅವ್ರು ಕಾಲ್ ಮಾಡಿದಾಗ ಎಲ್ಲಿ ಸ್ಟೇ ಮಾಡಿರೋದು ಅಂತ ತಿಳ್ಕೊಂಡು ನಾವಿಬ್ರು ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಬರೋಣ. ಇಷ್ಟು ವರ್ಷ ನೀನ್ ಆಸ್ಟ್ರೇಲಿಯಾದಲ್ಲಿ ಓದಿದ್ದು ಸಾರ್ಥಕ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರ್ ಬೇಕು? ಈ ಕಾರ್ ನಿಮ್ದೇನ್ರಿ? ಹಾ, ನಮ್ದೇ. ಕಾರ್ ನಂಬರ್ ಏನ್ರಿ? ನಂಬರು ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳ ಅಲ್ರಿ, ಕಾರ್ ನಮ್ದು ಅಂತೀರಾ, ನಿಮ್ ಕಾರ್ ನಂಬರ್ ನಿಮ್ಗೆ ಗೊತ್ತಿಲ್ವಾ? ಅಲ್ಲ ಸರ್, ಅದು ಇರಿ, RTO ಫೋನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಹಲೋ ಸರ್, ಇದು ಶೂಟಿಂಗ್ ಕಾರು. ಶೂಟಿಂಗ್ ಕಾರ್ ಆದ್ರೆ ನಮ್ ಸೀನಿಗೆ ತಕ್ಕಂಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾ ಇರ್ತೀವಿ. ಬೈ ಮಿಸ್ ಆಗಿ ನಿಮ್ ನಂಬರ್ ಬಂದಿದೆ ಅಷ್ಟೇ. ಅಲ್ರಿ, ನಿಮ್ ಶೂಟಿಂಗ್ ಮುಗಿದ್ಮೇಲೆ ನಿಮ್ ಒರಿಜಿನಲ್ ನಂಬರ್ ಹಾಕೋಬೇಕು ತಾನೇ? ಹಾಕ್ಬೇಕು ಅಂತಾನೆ ಇದ್ವಿ ಸರ್, ಆದ್ರೆ ನಾಳೆನೂ ಶೂಟಿಂಗ್ ಇತ್ತು, ಅದಕ್ಕೆ ಸುಮ್ನಾದ್ವಿ. ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಇದೇನಪ್ಪ 2 ಕಾರಿಗೂ ಒಂದೇ ನಂಬರ್ ಇದೆ ಅಂತ. ಇಲ್ಲ ಸರ್, ಚೇಂಜ್ ಮಾಡ್ಕೋತೀವಿ. ಸಾರಿ. ಸರಿ. ಮೇಡಮ್ ಹುಡುಕ್ತಾ ಇದ್ದಿದ್ ಫೈಲು ಇದೆ ಅಲ್ವಾ? ಮ್ಯಾಮ್, ರಾಣಿ ಕುತ್ಕೊಳ್ಳಿ ಮ್ಯಾಮ್. ಮ್ಯಾಮ್, ನೀವು ಹುಡುಕ್ತಿದ್ರಲ್ಲ, ಆ ಫೈಲ್ ಯಾವ ಕಂಪ್ನಿದು? SV ಇನ್ಫ್ರಾ ಅಂತ. ಯಾಕೆ? ಅಯ್ಯೋ ಮ್ಯಾಮ್, ಆ ಫೈಲ್ ಇಲ್ಲೇ ಇತ್ತು. ಇಲ್ಲೇ ಅಂದ್ರೆ? ಇಲ್ಲೇ ಅಂದ್ರೆ ನಿಮ್ ಕಾರ್ ಒಳಗಿತ್ತು. ಈಗಷ್ಟೇ ನಾನು ಅದನ್ನ ನೋಡ್ದೆ. ತಗೊಳ್ಳಿ. ಅಯ್ಯೋ, ಅಣ್ಣ ಫೋನ್ ಮಾಡಿದಾಗ ಮನೇಲಿ ಎಲ್ಲೋ ಇರ್ಬೇಕು ಅಂತ ಹೇಳ್ಬಿಟ್ನಲ್ಲ, ಅವ್ರಲ್ಲಿ ಹುಡುಕ್ತಾ ಇರ್ತಾರೆ. ಇದನ್ನ ಸಬ್ಮಿಟ್ ಮಾಡೋಕೆ ಇವತ್ತೇ ಲಾಸ್ಟ್ ಡೇಟು. ಏನ್ ಮಾಡೋದೀಗ? ಅಯ್ಯೋ
ರಾಮಕೃಷ್ಣ ಅಂಕಲ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಏನ್ ಮಾಡೋದು ರಾಣಿ ಈಗ? ಮ್ಯಾಮ್ ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡ್ಬಿಡಿ, ನಾನೇ ಹೋಗಿಟ್ಟು ಬರ್ತೀನಿ. ಕೊಡು. ಹಲೋ ಹಲೋ ಮೇಡಮ್, ಆ ಫೈಲ್ ಸಿಗ್ತಾನೆ ಇಲ್ಲ. 3 ದಿವಸದಿಂದ ಎಲ್ಲಾ ಕಡೆನೂ ಹುಡುಕಾಡ್ಬಿಟ್ವಿ. ಹೌದಾ? ಇನ್ನೊಂದ್ಸರಿ ಅಲ್ಲೇ ಎಲ್ಲಾದ್ರೂ ಚೆಕ್ ಮಾಡಿ ನೋಡಿ, ಸಿಗ್ಬೋದು. ಅಲ್ಲ ಮೇಡಮ್, ಅದು ಇವತ್ತೇ ಸಬ್ಮಿಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಓ ಹೌದಲ್ವಾ? ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ, ನಾನು ನೆನ್ಪಿಸ್ಕೊಂಡು ಎಲ್ಲಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಸರಿ ಮೇಡಮ್, ಆಯ್ತು. ರಾಣಿ ಈಗ ಏನ್ ಮಾಡೋದು? ನೀವೇನು ಯೋಚನೆ ಮಾಡ್ಬೇಡಿ ಮ್ಯಾಮ್, ನಾನೇ ತಗೊಂಡೋಗಿಟ್ಟು ಬರ್ತೀನಿ. ಅಲ್ಲ, ಇದನ್ನ ನೀನ್ ಇಡೋವಾಗ ಯಾರಾದ್ರೂ ಮನೆಯವ್ರು ನೋಡ್ಬಿಟ್ರೆ? ಮ್ಯಾಮೇ ನನ್ನ ಕೈಲಿ ಕೊಟ್ಟಿದ್ರು ಅಂತ ಹೇಳ್ತೀನಿ. ಅವ್ರು ಕನ್ಫರ್ಮ್ ಮಾಡ್ಕೊಳಕ್ಕೆ ಹೇಗಿದ್ರು ನಿಮಗೆ ಕಾಲ್ ಮಾಡೇ ಮಾಡ್ತಾರೆ. ಅವಾಗ ನೀವು ನಾನು ಹೇಳ್ದಂಗೆ ಹೇಳಿದ್ರೆ ಆಯ್ತು. ಏನಂತ ಹೇಳ್ಬೇಕು?